ನಮಸ್ಕಾರ. ಇವತ್ತಿನ ವಿಡಿಯೋ 36 ಉತ್ತಮ ಷೇರುಗಳು ಡಿಸ್ಕೌಂಟ್ ಸೇಲ್ನಲ್ಲಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಿಫ್ಟಿ 50 ವರ್ಸಸ್ ನಿಫ್ಟಿ ಮಿಡ್ ಕ್ಯಾಪ್ 100 ವರ್ಸಸ್ ಸ್ಮಾಲ್ ಕ್ಯಾಪ್ 100 ಇಂಡೆಕ್ಸ್. 27ನೇ ತಾರೀಕು ಸೆಪ್ಟೆಂಬರ್ 2024 ನಿಫ್ಟಿ 50 26,129. 4ನೇ ತಾರೀಕು ಅಕ್ಟೋಬರ್ 2024 25,050. ಮತ್ತೆ 4 ಟ್ರೇಡಿಂಗ್ ಡೇಸ್ನಲ್ಲಿ -4.3%. ನಿಫ್ಟಿ ಮಿಡ್ ಕ್ಯಾಪ್ 100 27ನೇ ತಾರೀಕು ಸೆಪ್ಟೆಂಬರ್ 60,381. 4ನೇ ತಾರೀಕು ಅಕ್ಟೋಬರ್ 58,496 -3.1% 4 ಟ್ರೇಡಿಂಗ್ ಡೇಸ್ನಲ್ಲಿ. ನಿಫ್ಟಿ ಸ್ಮಾಲ್ ಕ್ಯಾಪ್ 100 27ನೇ ತಾರೀಕು ಸೆಪ್ಟೆಂಬರ್ 19,242. 4ನೇ ತಾರೀಕು ಅಕ್ಟೋಬರ್ 18,769 4 ಟ್ರೇಡಿಂಗ್ ಡೇಸ್ನಲ್ಲಿ -2.5%. ಅಂದರೆ ಈ ಸತಿ ಲಾರ್ಜ್ ಕ್ಯಾಪ್ ಜಾಸ್ತಿ ಬಿದ್ದಿದೆ ವೆನ್ ಕಂಪೇರ್ ಟು ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್. ಯಾಕೆ ಅಂತ ನಿಮ್ಗೆ ಕುತೂಹಲ ಇರ್ಬೋದು. ಯಾಕಂದ್ರೆ ನಾವು ಸಾಮಾನ್ಯವಾಗಿ ನಮ್ಮ ಕಾರ್ಯಾಗಾರದಲ್ಲಿ ಹೇಳೋದೇನು ಅಂತಂದ್ರೆ, ಮಾರುಕಟ್ಟೆ ಬಿದ್ದಾಗ ಕಮ್ಮಿ ಬೀಳೋದು ಲಾರ್ಜ್ ಕ್ಯಾಪ್, ಜಾಸ್ತಿ ಬೀಳೋದು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್. ಯಾಕಂದ್ರೆ ಕಳೆದ ಕೆಲವು ದಿನಗಳಿಂದ ಸತತವಾಗಿ ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪ್ಗಳು ಕೆಳಗೆ ಬೀಳ್ತಾನೆ ಇದ್ದಾವೆ. ಅದರಿಂದಾಗಿ ಇವತ್ತು ಬಿದ್ದದ್ದು ಕಮ್ಮಿ ಆಗಿದೆ. 3 ರಿಂದ 6 ತಿಂಗಳುಗಳಲ್ಲಿ ಯಾರು ಹೂಡಿಕೆದಾರರು ಹಣವನ್ನು ಹಾಕಿದ್ದಾರೋ ಮಾರುಕಟ್ಟೆಯಲ್ಲಿ, ಅವರು ಈಗ ಬಹುಶಃ ಲಾಸ್ನಲ್ಲಿ ಕೂತಿದ್ದಾರೆ. ಇದು ಒಂದು ಒಳ್ಳೆಯ ಡಿಸ್ಕೌಂಟ್ ಸೇಲ್ ಮಾರುಕಟ್ಟೆಯಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ. ಇವತ್ತು ನಿಮ್ಮ ಮುಂದೆ 36 ಷೇರಿನ ಲಿಸ್ಟ್ ಇಟ್ಟಿದ್ದೇನೆ. ಡಿಸ್ಕೌಂಟ್ ಸೇಲ್ನಲ್ಲಿರುವಂತಹದ್ದು ಬಹುಶಃ ಒಂದು ಒಳ್ಳೆಯ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಅವುಗಳನ್ನು ಕೊಳ್ಳಬಹುದಾ ಸ್ಮಾಲ್ ಕ್ವಾಂಟಿಟೀಸ್ ಅಲ್ಲಿ ಅಂತ ನೀವು ರಿಸರ್ಚ್ ಮಾಡಬಹುದು. ಸ್ಟಾಕ್ಸ್ ವಿಚ್ ಹ್ಯಾವ್ ಫಾಲನ್ ಮೋಸ್ಟ್ ಇನ್ 1 ವೀಕ್ ಇನ್ ನಿಫ್ಟಿ 50. ಹೀರೋ ಮೋಟರ್ ಕಾರ್ಪ್ 27ನೇ ತಾರೀಕು ಸೆಪ್ಟೆಂಬರ್ ಇದ್ದದ್ದು 5,957. ಇವತ್ತು 5,544 -6.9%. ಶ್ರೀರಾಮ್ ಫೈನಾನ್ಸ್ 3,621 ವರ್ಸಸ್ 3,350 -7.5%. ಭಾರತಿ ಏರ್ಟೆಲ್ 1,735 ವರ್ಸಸ್ 1,644 ಡಿಸ್ಕೌಂಟ್ ಸೇಲ್ -5.2%. ಬಜಾಜ್ ಫೈನಾನ್ಸ್ 7,756 ವರ್ಸಸ್ 7,221 -7.1%. ಆಕ್ಸಿಸ್ ಬ್ಯಾಂಕ್ 1,273 ವರ್ಸಸ್ 1,183 ಮತ್ತು -7.1%. LNT 3,706 ವರ್ಸಸ್ 3,505 -5.4%. ನಿಫ್ಟಿ 50ಯಲ್ಲಿರುವಂತಹ ಷೇರುಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಹಾಗೆ ಬಜಾಜ್ ಆಟೋ ಪ್ರೈಸ್ ಆನ್ 27 ಸೆಪ್ಟೆಂಬರ್ 12,666, ಸದ್ಯಕ್ಕೆ 11,639 -8.1%. ರಿಲಯನ್ಸ್ ಇಂಡಸ್ಟ್ರೀಸ್ 3,052 ವರ್ಸಸ್ 2,771 ಮತ್ತು -9.2%. HDFC ಬ್ಯಾಂಕ್ 1,752 ವರ್ಸಸ್ 1,661 -5.2%. ಪವರ್ ಗ್ರಿಡ್ ಕಾರ್ಪೊರೇಷನ್ 354 ವರ್ಸಸ್ 339 -4.2%. ಟಾಟಾ ಕನ್ಸ್ಯೂಮರ್ ಪ್ರೈಸ್ ಆನ್ 27 ಸೆಪ್ಟೆಂಬರ್ 1,202, ಇವತ್ತು 1,136 -5.5%. ICICI ಬ್ಯಾಂಕ್ ಪ್ರೈಸ್ ಆನ್ 27 ಸೆಪ್ಟೆಂಬರ್ 1,307, ಪ್ರೈಸ್ ಆನ್ 4th ಅಕ್ಟೋಬರ್ 1,241 -5%. ಈಗ ನಾನು ನಿಫ್ಟಿ ನೆಕ್ಸ್ಟ್ 50 ಲಿಸ್ಟ್ಗೆ ಹೋಗ್ತಾ ಇದ್ದೇನೆ. ಸ್ಟಾಕ್ಸ್ ವಿಚ್ ಆರ್ ಫಾಲನ್ ದ ಮೋಸ್ಟ್ ಇನ್ 1 ವೀಕ್. ಮ್ಯಾಕ್ರೋಟೆಕ್ ಡೆವಲಪರ್ಸ್ 1,300 ಇದ್ದದ್ದು ಒಂದು ವಾರದೊಳಗಾಗಿ 1,173 -9.8%. ಅದಾನಿ ಗ್ರೀನ್ ಎನರ್ಜಿ 1,982 ವರ್ಸಸ್ 1,801 -9.1%. JSW ಎನರ್ಜಿ 740 ವರ್ಸಸ್ 700 -5.4%. ಅವೆನ್ಯೂ ಸೂಪರ್ ಮಾರ್ಟ್ 5,102 ವರ್ಸಸ್ 4,738 -7.1%. DLF price on 27 September 914, price on 4th October 845, percentage change -7.5%. ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ 27 ಸೆಪ್ಟೆಂಬರ್ 1,609, ಇವತ್ತು 1,497, ಪರ್ಸೆಂಟೇಜ್ ಚೇಂಜ್ 7%. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಡಾಬರ್ 633 ವರ್ಸಸ್ 572 -9.6%. TVS Motors -8.9%. Varun Beverages -4.9%. Adani Energy Solutions
1010 ವರ್ಸಸ್ 963 ಮೈನಸ್ 4.7%. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ 124 ವರ್ಸಸ್ 119 ಮೈನಸ್ 4%. ಯುನೈಟೆಡ್ ಸ್ಪಿರಿಟ್ಸ್ 1597 27ನೇ ತಾರೀಕು ಸೆಪ್ಟೆಂಬರ್ 4ನೇ ತಾರೀಕು ಅಕ್ಟೋಬರ್ 1531 ಮೈನಸ್ 4.1%. ಗಾಡ್ರೇಜ್ ಪ್ರಾಪರ್ಟೀಸ್ ಪ್ರೈಸ್ ಆನ್ 27 ಸೆಪ್ಟೆಂಬರ್ 3191, ಈಗ 2897 ಮೈನಸ್ 9.2%. ಫೈನಾನ್ಷಿಯಲ್ಸ್ 334 ವರ್ಸಸ್ 300 ಮೈನಸ್ 10.2%. ಅಪೋಲೋ ಟೈರ್ಸ್ 548 ವರ್ಸಸ್ 512 ಮೈನಸ್ 6.6%. ಫ್ಯೂನಿಕ್ಸ್ ಮಿಲ್ಸ್ 1859 ವರ್ಸಸ್ 1672 ಮೈನಸ್ 10.1%. ಸುಜ್ಲಾನ್ ಎನರ್ಜಿ 81 ವರ್ಸಸ್ 75 ಮೈನಸ್ 7.4%. ಬಂಧನ್ ಬ್ಯಾಂಕ್ 203 ವರ್ಸಸ್ 187 ಮೈನಸ್ 7.9%. ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದ ಹಾಗೆ ಜುಬಿಲೆಂಟ್ ಫುಡ್ ವರ್ಕ್ಸ್ 688 ವರ್ಸಸ್ 629 ಮೈನಸ್ 8.6%. ಒಬೆರಾಯ್ ರಿಯಾಲ್ಟಿ 27 ಸೆಪ್ಟೆಂಬರ್ 1897 ಸದ್ಯಕ್ಕೆ 1808 ಮೈನಸ್ 4.7%. HDFC AMC 4421 ವರ್ಸಸ್ 4219 ಮೈನಸ್ 4.6%. ಮ್ಯಾಕ್ಸ್ ಹೆಲ್ತ್ ಕೇರ್ 995 ವರ್ಸಸ್ 926 ಮೈನಸ್ 6.9%. ಎಸ್ಕಾರ್ಟ್ಸ್ ಕುಬೋಟಾ 4328 ವರ್ಸಸ್ 4016 ಮೈನಸ್ 7.2%. ಬಯೋಕಾನ್ 369 ವರ್ಸಸ್ 346 ಮೈನಸ್ 6.2%. ಈಗ ನಮ್ಮ ಸಜೆಷನ್ಸ್ ಮತ್ತು ಕಮೆಂಟ್. ಮೊದಲನೇದಾಗಿ ನಿಮ್ಮ ಹತ್ರ ಏನಾದರೂ ಲಂಸಮ್ ಅಮೌಂಟ್ ಇದ್ರೆ ಅದನ್ನ ದಯವಿಟ್ಟು ಮುಂದಿನ ಕೆಲವು ವಾರ ಕೆಲವು ತಿಂಗಳುಗಳ ಕಾಲ ಅದನ್ನು ಸ್ಟ್ರೆಚ್ ಮಾಡಿ ಹಣವನ್ನು ಹಾಕ್ತಾ ಹೋಗಿ ಮಾರುಕಟ್ಟೆಯಲ್ಲಿ. ಎರಡನೇದು, ಯಾವುದೇ ಕಾರಣಕ್ಕೂ SIP SIPನ ನಿಲ್ಲಿಸಬೇಡಿ. ಮೂರನೇದು, ನಿಮ್ಮಲ್ಲಿ ಒಂದಷ್ಟು ತಾಳ್ಮೆ ಇರಲಿ. ಮಾರುಕಟ್ಟೆ ಕೆಳಗೆ ಬೀಳೋದು ಸರ್ವೇ ಸಾಮಾನ್ಯ, ಮತ್ತೆ ಮಾರುಕಟ್ಟೆ ಮುಂದಿನ ದಿನಗಳಲ್ಲಿ ನೆಲಕ್ಕೆ ಹೋಗುತ್ತೆ. ಸ್ವಲ್ಪ ಸಮಯ ನೀವು ಕಾಯಬೇಕಾಗುತ್ತೆ. ನಾಲ್ಕನೇದು, ಒಮ್ಮೆ ಯಾವುದಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಂಡ್ರೆ ಅದು ನನ್ನದು ಅನ್ನುವಂಥ ಜವಾಬ್ದಾರಿನ ನೀವು ತಗೋಬೇಕಾಗುತ್ತೆ. ಅದು ನಿಮ್ಮ ಹಾರ್ಡ್ ಅರ್ನ್ ಮನಿ, ಅದರಿಂದಾಗಿ ಅದರ ಮೇಲೆ ಕಂಟ್ರೋಲ್ ಅಗತ್ಯ ಇದೆ. ಅದರಿಂದಾಗಿ ನೀವು ಆದಷ್ಟು ಷೇರಿನ ಬಗ್ಗೆ ತಿಳ್ಕೊಳ್ಳೋದು ಅತ್ಯುತ್ತಮ. ಅಲ್ಲದೆ ಫಂಡಮೆಂಟಲ್ ಅನಾಲಿಸಿಸ್ ಕೂಡ ಮಾಡಿಕೊಂಡು ನಿಮ್ಮ ಷೇರುಗಳು ಉತ್ತಮವಾಗಿದೆಯಾ ಅಂತ ಇನ್ನೊಮ್ಮೆ ಚೆಕ್ ಮಾಡಿ. ಸಾಮಾನ್ಯವಾಗಿ ಬೇರ್ ಫೇಸಲ್ಲಿ ಜನ ಪಾಠಗಳನ್ನು ಕಲಿತಾರೆ ಮತ್ತು ಅದೇನು ಇಂಪಾರ್ಟೆನ್ಸ್ ಇದೆ ನಾಲೆಜಿಗೆ ಅದನ್ನು ಅರಿತುಕೊಳ್ತಾರೆ. ವಿಡಿಯೋದ ಕೊನೆಯಲ್ಲಿ ನಿಮ್ಮ ಭಾವನೆಗಳು ಹೇಗಿದ್ದಾವೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಒಂದು ಸಣ್ಣ ಸಮೀಕ್ಷೆ ನಡೆಸ್ತಾ ಇದ್ದೇನೆ. ಮಾರುಕಟ್ಟೆ ಬಗೆಗೆ ನಿಮ್ಮ ಸದ್ಯದ ಒಂದು ಅಭಿಪ್ರಾಯ ಏನು? 3 ಆಯ್ಕೆಗಳನ್ನು ಇಟ್ಟಿದ್ದೇನೆ: ಹ್ಯಾಪಿ, ಸ್ಯಾಡ್, ನ್ಯೂಟ್ರಲ್. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.